ನಿಮ್ಮ ರಿಲೇಶನ್ಶಿಪ್ ಒಟ್ಟಿಗೆ ನಿಜವಾಗ್ಲೂ ನಿಮ್ಮ ಪಾರ್ಟ್ನರ್ ಸೀರಿಯಸ್ ಆಗಿದ್ರೆ ಅವರಲ್ಲಿ ಇದಿಷ್ಟು ಗುಣಗಳಿರುತ್ತೆ, ಇದಿಷ್ಟು ಸಿಂಪ್ಟಮ್ಸ್ ಇರುತ್ತೆ. ಏನು ಆ ಸಿಂಪ್ಟಮ್ಸ್, ಏನು ಆ ಗುಣ ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂದರೆ ರಿಲೇಶನ್ಶಿಪ್ ಮೇಲೆ ಸ್ಕ್ರೀನ್ ನಂಬರ್ ಹಾಕಿರ್ತೀನಿ, ಸೊ ಕಾಂಟ್ಯಾಕ್ಟ್ ಮಾಡ್ಬೋದು. ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಬೆಸ್ಟ್ ಕ್ಲಾರಿಟಿ ಸಿಗುತ್ತೆ ನಿಮಗೆ. ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಹೇಳೋದಕ್ಕಿಂತ ಮಾಡೋದು ಜಾಸ್ತಿ. ಲೈಕ್ ಅಂದರೆ ಆ್ಯಕ್ಷನ್ಸ್ ತುಂಬ ಇರುತ್ತೆ. ಕೆಲವರು ಮಾತಲ್ಲಿ ಮಾತ್ರ ಪ್ರೀತಿ ತೋರಿಸ್ತಾರೆ, ಬಟ್ ಸೀರಿಯಸ್ ಆಗಿದ್ದವರು ಮಾತಲ್ಲ, ಅವ್ರೇನು ಮಾತಾಡ್ತಾರೆ ಹಾಗೆ ನಡ್ಕೊಳ್ತಾರೆ. ಆ್ಯಂಡ್ ಹಾಗೆ ಕಾಳಜಿ ಆಗಲಿ, ಪ್ರೀತಿ ಆಗಲಿ ಅದ್ರ ಮುಖಾಂತರನೇ ನಡ್ಕೊಳ್ತಾರೆ. ಸೊ ಅಂದರೆ ಈ ಬಿಲ್ಡಪ್ ಇರಲ್ಲ, ಲೈಕ್ ಓವರ್ ಕೇರ್ ಅಲ್ಲಿ ಕರೆಕ್ಟಾಗಿ ಹೆಂಗಿರಬೇಕು, ಒಂದು ಪಾರ್ಟ್ನರ್ ಒಟ್ಟಿಗೆ ಹೇಗೆ ನೋಡ್ಕೊಳ್ಬೇಕು ಅದೇ ಥರ ನೋಡಿಕೊಂಡು ಅದೇ ಥರ ಕೇರಿಂಗ್ ಮಾಡಿಕೊಂಡು ಹೋಗುವಂಥ ಮೊದಲನೇ ಲಕ್ಷಣ. ಆ್ಯಂಡ್ ಸೆಕೆಂಡ್ ಒಂದು ಏನಂತ ಹೇಳಿದ್ರೆ, ಏನು ನೋಡ್ಕೊಳ್ತಾರೆ, ಏನು ಕೇರ್ ಮಾಡ್ತಾರೆ, ಏನು ಲವ್ ಮಾಡ್ತಾರೆ, ಏನು ಮಾತಾಡೋದು ಪ್ರಕಾರ ನಡ್ಕೊಳ್ತಾರಲ್ವಾ, ಅದು ಹೆಂಗಿರುತ್ತೆ ಅಂತ ಹೇಳಿದ್ರೆ ಕನ್ಸಿಸ್ಟೆನ್ಸಿ ಇರುತ್ತೆ. ಯಾವುದೋ ಒಂದಿನ 2 ದಿನ ಇರಲ್ಲ, ಯಾವತ್ತೂ ಸದಾ ಡೇ ಒನ್ನಿಂದ ಇವತ್ತಿನ ತನಕನೂ ಕೂಡ ನಿಮ್ಮ ಒಟ್ಟಿಗೆ ಅದೇ ಕನ್ಸಿಸ್ಟೆನ್ಸಿ ಇರ್ತಾರೆ. ಯಾವತ್ತೋ ಒಂದಿನ ತುಂಬ ಪ್ರೀತಿ ಬಂತು ಅಂತೇಳಿ ಕೇರ್ ಮಾಡೋದು, ಆಮೇಲೆ ಬಿಟ್ಬಿಡೋದು, ಸೊ ಆ ಥರದ ಬುದ್ಧಿ ಇರಲ್ಲ. ಸದಾ ಒಂದೇ ಥರ ಇರ್ತಾರೆ, ಶುರುವಾದಿಂದ ಹಿಡ್ಕೊಂಡು ಇಲ್ಲಿ ತನಕನೂ ಕೂಡ ಚೆನ್ನಾಗಿರ್ತಾರೆ, ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಆ್ಯಂಡ್ ಪ್ರೀತಿ ವಿಚಾರಕ್ಕೆ ಬಂದಾಗ ತುಂಬ ಭಾವನೆ ಇಟ್ಕೊಂಡು ಭಾವುಕರಾಗ್ತಾರೆ, ಸೆಕೆಂಡ್ ಲಕ್ಷಣ. ಆ್ಯಂಡ್ ಥರ್ಡ್ ಬಂದು ಏನಂತ ಹೇಳಿದ್ರೆ, ಫ್ಯೂಚರ್ ಮಾತ್ರ ಅವಾಯ್ಡ್ ಮಾಡಲ್ಲ. ಲೈಕ್ ಫ್ಯೂಚರ್ ಪ್ಲಾನ್ಸ್ ಆಗಿರ್ಬೋದು, ಗೋಲ್ಸ್ ಇರ್ಬೋದು, ನಿಮ್ಮ ಮದುವೆ ಮಾತುಕತೆ ಇರ್ಬೋದು, ಅಥವಾ ಮಕ್ಕಳ ಫ್ಯೂಚರ್ ಇರ್ಬೋದು, ಎಲ್ಲದಕ್ಕೂ ಕೂಡ ಅಲ್ಲಿ ಮುಖಕ್ಕೆ ಮುಖ ಕೊಟ್ಟು ಮಾತಾಡಿ ಅದನ್ನು ಕನ್ಫರ್ಮೇಷನ್ ಮಾಡ್ತಾರೆ. ಫ್ಯೂಚರ್ ಮಾತಾಡಿದ ತಕ್ಷಣ ನೋಡೋಣ ಬಿಡು ಅಥವಾ ಇನ್ನೇನೋ ಮಾಡೋಣ ಆ ಥರದ್ದಿರಲ್ಲ. 100% ನಿಮಗೆ ಒಂದು ಕಾನ್ಫಿಡೆನ್ಸಿಂದಲೇ ಮಾತಾಡ್ತಾರೆ, ಬಿಕಾಸ್ ಆಫ್ ಅವ್ರು ಹಂಗಿರ್ತಾರೆ. ಓಕೆ. ಆ್ಯಂಡ್ ಏನು ಮಾತಾಡ್ತಾರೆ ಹಾಗೆ ನಡ್ಕೊಳ್ತಾರೆ. ನಾಟ್ ಓನ್ಲಿ ಜಸ್ಟ್ ಮಾತಾಡಿದ್ದು ಅಷ್ಟೇ ಅಲ್ಲ, ಏನು ಮಾತಾಡ್ತಾರೆ ಹಾಗೆ ನಡ್ಕೊಳ್ತಾರೆ. ಇದು ಮೂರನೇ ಸಿಂಪ್ಟಮ್ಸ್. ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ನಾಲ್ಕನೇದು ಬಂದು ಪ್ರಾಬ್ಲಮ್ ಬಂದಾಗ ಓಡಿ ಹೋಗಲ್ಲ. ಎಷ್ಟೋ ಜನ ಏನಂತ ಹೇಳಿದ್ರೆ, ಒಂದು ಸಣ್ಣ ಪ್ರಾಬ್ಲಮ್ ಅಂತ ಹೇಳಿದ್ರೆ ಓಡೋಗ್ಬಿಡ್ತಾರೆ. ನಾನವನಲ್ಲ, ಸೊ ನಂದಲ್ಲ ಪ್ರಾಬ್ಲಮ್ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ಬಟ್ ಇವ್ರು ಹಾಗಲ್ಲ. ಪ್ರಾಬ್ಲಮ್ ಬಂದಾಗ ನಂದೇ ಪ್ರಾಬ್ಲಮ್ ಅನ್ನೋ ಥರ ಅವ್ರ ಜೊತೆ ನಿಂತ್ಕೊಂಡು ಎಲ್ಲಾನು ಕೂಡ ಫೇಸ್ ಮಾಡಿ ನಿಮ್ಮೊಟ್ಟಿಗೆ ಧೈರ್ಯ ತುಂಬಿ, ನಾನು ಇದೀನಿ, ಏನೂ ಆಗಲ್ಲ, ಏನೋ ಫೇಸ್ ಮಾಡೋಣ, ಸೊ ಈ ಥರದ ಮಾತುಗಳಾಡ್ತಾರೆ. ಆ್ಯಂಡ್ ಆಲ್ವೇಸ್ ಲೈಕ್ ಸಪೋರ್ಟಿವ್ ಥರ ಜೊತೆನಲ್ಲಿ ಇರ್ತಾರೆ. ಒಂದು ಪ್ರಾಬ್ಲಮ್ ಅಂದರೆ ನಿಮಗರ್ಧ ಅವ್ರಿಗರ್ಧ ಆ ಥರದ ನಿಂತ್ಕೋತಾರೆ ಅಷ್ಟೇ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಗ್ರೋತ್ ಸಪೋರ್ಟ್ ಮಾಡ್ತಾರೆ. ಲೈಕ್ ನಿಮ್ಗೆ ಆಲ್ವೇಸ್ ಒಂದೇನೋ ಮಾಡ್ತಿದ್ರೆ ವರ್ಕು ಅಂತ ಹೇಳಿದ್ರೆ ಅದಕ್ಕೆ ಸಕ್ಸಸ್ ಆಗಲಿಕ್ಕೆ ಮೋಟಿವೇಟ್ ಮಾಡ್ತಾರೆ. ನಿಮ್ಮ ಸಕ್ಸಸ್ಸಿಗೆ ಬಿಹೈಂಡ್ ತುಂಬ ಕೆಲಸ ಮಾಡ್ತಾರೆ. ಸದಾ ಇದು ನನ್ನ ವರ್ಕು ಅಂದ್ಕೊಂಡೇ ಬಿಲೀವ್ ಮಾಡ್ಕೊಂಡು ಕೆಲಸ ಮಾಡ್ತಾರೆ. ಇದಿಷ್ಟು ಗುಣ ಇತ್ತು ಅಂತ ಹೇಳಿದ್ರೆ ದೇ ಆರ್ ರಿಯಲಿ ಸೀರಿಯಸ್ ವಿತ್ ಯು ಅಂತ ಹೇಳ್ಬೋದು. ನೆಕ್ಸ್ಟು ಇನ್ನೊಂದು ಪಾರ್ಟ್ ಬರುತ್ತೆ ಇದರದೇ, ಅಂದರೆ ಲೈಕ್ ಸೀರಿಯಸ್ ಲವ್ ಬಗ್ಗೆ ಬೇರೆ ಒಂದು ಲೈಕ್ ಪಾಯಿಂಟ್ಸ್ಗಳಿದೆ, ಅದನ್ನು ನಾಳೆ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ಹೇಗೆ ಅನ್ನಿಸ್ತು ಆ್ಯಂಡ್ ಪಾಯಿಂಟ್ಗಳು ಹೇಗೆ ಅನ್ನಿಸ್ತು ಕಮೆಂಟ್ ಸೆಕ್ಷನ್ಗೆ ಹೋಗ್ಬಿಟ್ಟು ಕಮೆಂಟ್ ಮಾಡಿ. ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ. ಮತ್ತು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.